ಕಾಣ್ತಾ ಇದ್ದೇವೆ. ಮುಂದಿನ ಜನರೇಷನ್ಗೆ ಯಕ್ಷಗಾನವನ್ನು ಕೈ ದಾಟಿಸುವುದಕ್ಕೆ ಹೀಗೆ ಬೇರೆ ಬೇರೆ ಆಯಾಮಗಳಿಂದ ಯುವ ಜನತೆಯನ್ನು ಸೆಳೆದು ತಂದು ಯಕ್ಷಗಾನದತ್ತ ಸೆಳೀತಾ ಇದ್ದಾರೆ. ನಾವು ಸಭೆಯನ್ನೊಮ್ಮೆ ಅವಲೋಕಿಸಿದರೆ ಆಸಕ್ತರಾಗಿ ಬಂದ ಶ್ರೋತ್ರಿಯ ಬಂಧುಗಳಲ್ಲಿ 40 ದಾಟಿದವರು ಹೆಚ್ಚು, 40ರ ಒಳಗಿನವರು ಕಡಿಮೆ. ಇದನ್ನು ನಾವು ಕಲೆಯ ಮೇಲಿನ ಪ್ರೀತಿ ಯುವಕರಿಗೆ ಉಂಟೋ ಇಲ್ಲೋ ಅಂತ ಹೇಳುವ ವಿಮರ್ಶೆಯ ಹೊತ್ತಿದಲ್ಲ. ಆದರೆ ಈ ರೀತಿಯಾಗಿ ಇವರೆಲ್ಲ ಇಲ್ಲಿ ಬಂದದ್ರಿಂದ ಇವರು ನಾಳೆ ಯಾವ ಕ್ಷೇತ್ರದಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಯಾವುದರಲ್ಲೇ ಇರಲಿ, ಈ ನಮ್ಮ ಡಾಕ್ಟರ್ ಹತ್ರ ನಾಳೆ KMCಗೆ ಯಾವುದೋ ಒಬ್ಬ ಯಕ್ಷಗಾನದವ ಹೋಗಿ ನಾನು ಯಕ್ಷಗಾನದ ಕಲಾವಿದ ಅಂತ ಹೇಳಿದಾಗ ಅವರಿಗೆ ಉಳಿದ ಯಕ್ಷಗಾನದ ಯಾವುದು ಗೊತ್ತಾಗದಿದ್ರು ನೆನಪಾಗದಿದ್ರು ಇವತ್ತಿನ ಸಭೆ ನೆನಪಾಗ್ತದೆ, ಇವತ್ತಿನ ಕಾರ್ಯಕ್ರಮ ನೆನಪಾಗ್ತದೆ, ಯಕ್ಷಗಾನಕ್ಕೊಂದು ಮೌಲ್ಯ ಉಂಟು ಅಂತ ಅವರಿಗೆ ತಿಳಿಯುತ್ತದೆ. ಅದರ ಅರ್ಥ ಅವರಿಗೆ ಗೊತ್ತಿಲ್ಲ ಅಂತ ಹೇಳಿದ್ದಲ್ಲ. ಯಕ್ಷಗಾನ ಹೀಗೆ ವಿಸ್ತಾರವಾಗಿ ವಿಸ್ತೃತವಾಗಿ ಬೆಳೀತದೆ. ಆ ಆಶಯದಿಂದ ಮುನ್ನಡೆಸಿಕೊಂಡು ಹೋಗ್ತಾ ಇರುವಂತಹ ಸುಧಾಕರಾಚಾರ್ಯರ ಎಲ್ಲ ಸಂಕಲ್ಪಗಳು ಸತ್ಯವಾಗಲಿ. ಮುಂದಿನ ವರ್ಷಕ್ಕೂ ಕೂಡ ಇಂಥ ಅನೇಕ ಕಾರ್ಯಕ್ರಮಗಳ ಸರಣಿಯಾಗಿ